ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಬೊಲೊರೋ ಗೂಡ್ಸ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ನಿಮ್ಮ ಗಾಡಿಗಳನ್ನ ಸಹ ಸೇಲ್ ಮಾಡ್ಕೊಬೋದು ವೀಕ್ಷಕರೇ. ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ನಿಮ್ಮ ಗಾಡಿದು ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಒಂದು 5-6 ಫೋಟೋಸು, ಆ ಫೋಟೋಸ್ ಎಲ್ಲ ನಮ್ಮ ಈಗ ಸ್ಕ್ರೀನ್ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ, ಓಕೆನಾ? ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಇದೇ ನಂಬರಿಗೆ ಕರೆ ಮಾಡ್ತಿದ್ದಾರೆ ವೀಕ್ಷಕರೇ. ಈ ನಂಬರಿಗೆ ಕರೆ ಮಾಡೋಕೆ ಹೋಗಬೇಡಿ, ನಿಮಗೆ ಓನರ್ ನಂಬರ್ ಮುಂದೆ ಸಿಗುತ್ತೆ. ಏನೋ ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡ್ತಾರೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದ್ದಾರೆ, ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಸ್ಕ್ರೀನಲ್ಲಿ ಸಹ ನಂಬರ್ ಬರ್ತಿರುತ್ತೆ ರೆಡ್ ಕಲರಲ್ಲಿ, ಅದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನೀವು ಅವ್ರಿಗೆ ಡೈರೆಕ್ಟಾಗಿ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಹಾಂ ಸರ್. ಅದು ಬೊಲೊರೋ ಕಳಿಸಿದ್ರಲ್ಲ, ಯಾವ್ದು ಗಾಡಿ ಅದರಲ್ಲಿ? ಬೊಲೊರೋ ಮ್ಯಾಕ್ಸಿ ಟ್ರಕ್ 1.3. ಮ್ಯಾಕ್ಸಿ ಟ್ರಕ್ 1.3ನಾ? ಹ್ಞೂ. ಓಕೆ, ಮಾಡಲು? ಇಲ್ಲ, 2012. ಓನರ್ ಎಷ್ಟಾಗಿದ್ದಾರೆ? 4th. ಓಕೆ, ತಗೊಳ್ಳೋರು 5 ಹಾಂ, 5 4th ಆಗಿದೆ ಸರಿ. ಇದು 3rd ಓನರು. ಹಾಂ ಹಾಂ, ತಗೊಂಡ್ರೆ 4th. ಹಾಂ. ಓಕೆ, ಎಷ್ಟು ಹೊಡಿದೆ ಗಾಡಿ? ಗಾಡಿ ಒಂದು 80 1 ಲಕ್ಷ 1.5 ಲಕ್ಷ ಹೊಡಿ ಸರ್. ಹಾಂ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಟ್ಟಿದೆ? ಒಂದು ವಾರ ಆಯಿತು ಈಗ ಮಾಡಿಸಿ. ಹಾಂ, ಫ್ರೆಶ್ ಇದಾವಾ? ಫ್ರೆಶ್ ಇದ್ದಾವೆ. ಮುಂದೆ ಟಯರು ಕೇಸಿಂಗ್ ಟಯರ್ ಎಲ್ಲ ರಿಮೋಟು ಯಾವುದು ಇಲ್ಲ, ಕೇಸಿಂಗ್ ಟಯರು. ಹಾಂ ಹಾಂ. ಹಿಂದೆ ಸ್ಟೆಪ್ನಿ ಕರ್ಕೊಂಡು ಕೇಸಿಂಗ್ ಟಯರ್ ಇದೆ ಸರ್. ಓಕೆ ಓಕೆ. ಗಾಡಿ ರೀಪೇಂಟ್ ಏನಾದ್ರು ಇದೆಯಾ? ರೀಪೇಂಟ್ ಆಗಿದೆ ಸರ್. ಫುಲ್ಲು? ಹಾಂ, ಫುಲ್ ಎಲ್ಲ ರೀಪೇಂಟ್ ಮಾಡಿಸಿದ್ದೀನಿ ಎಫ್ ಸಿ ಗೊತ್ತಿರ. ಹಾಂ ಹಾಂ. ಅಂದರೆ ತಗೊಳ್ಳೋರಿಗೆ ಏನು ಕೆಲಸ ಇಲ್ಲ, ಕಾರ್ಯ ₹1 ಖರ್ಚಿಲ್ಲ? ಒಂದು ರೂಪಾಯಿ ಕೆಲಸ ಇಲ್ಲ ಸರ್. ಟೈರು, ಹಬ್ ಗಿಸ್ಟಿಂಗ್, ಆಯಿಲ್ ಚೇಂಜ್ ಎಲ್ಲ ಮಾಡಿಸಿದೆ. ಹ್ಞೂ ಹ್ಞೂ. ಅದು ಫುಲ್ ಟಾಪ್ ಎಲ್ಲ ಇದೆಯಾ? ಹಾಂ, ಫುಲ್ ಟಾಪ್ ಇದೆ ಸರ್. ಹ್ಞೂ. ಏನು ತಾಡ್ಪಲ್ ಗಿಡಪಲ್ ಎಲ್ಲ ಪೂರ್ತಿ ಕೊಡ್ತೀರಾ? ಹಾಂ, ಎಲ್ಲ ಕೂಡ ಇದೆ ಸರ್. ಸರಿ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಾ ಒಳಗಡೆ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಏನಿಲ್ಲ ಸರ್, ಇದೆ ಡಿಸೈನ್, ಸ್ವಲ್ಪ ಡಿಸೈನ್ ಇದೆ. ಹ್ಞೂ. ಈ ಟೇಪ್ ಗೀಪ್ ಹಾಕ್ಸಿರೋದೇನಾದರೂ? ಹಾಂ, ಟೇಪ್ ಇದೆ ಸರ್. ಹ್ಞೂ. ಟೇಪ್ ನಾರ್ಮಲ್ ಟೇಪ್ ಇದೆ. ಓಕೆ ಓಕೆ. ಹ್ಞೂ. ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ? ಎಲ್ಲ ಸರ್, ಏನು ಶೋರೂಮ್ ಕಂಡೀಷನ್ ಇದೆ, ಏನು ಬೇಕಾದಂಗೆ ಹೊಡೆದಾರ ನೋಡಲಿ ಅವರು. ಹ್ಞೂ ಹ್ಞೂ. ಎಲ್ಲ ಓಕೆ. ಏನಿಲ್ಲ, ಒಂದು ರೂಪಾಯಿ ಕೆಲಸ ಇಲ್ಲ, ಸುಮ್ಮನೆ ನನಗೆ ಒಂದು ಸ್ವಲ್ಪ ಅಮೌಂಟ್ ತೊಂದರೆ ಆಗಿ ಕೊಡ್ತಾ ಇರೋದು. ಹ್ಞೂ. ಫೈನಾನ್ಸ್ ಏನಿಲ್ಲ? ಇಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. ಓಕೆ ಸರ್. ಎಲ್ಲಿರೋದು ಗಾಡಿ? ಇದು ಬೆಳಗಾಂ ಡಿಸ್ಟಿಕ್ ಸರ್, ಚೆನ್ನಮ್ಮ ಕಿತ್ತೂರು ಅಂತೇಳಿ. ಕಿತ್ತೂರು ಚೆನ್ನಮ್ಮ? ಹಾಂ. ಹಾಂ, ಬೆಳಗಾವಿ ಡಿಸ್ಟಿಕ್ ಅದು? ಬೆಳಗಾಂ ಡಿಸ್ಟಿಕ್. ಏನು ಹೇಳ್ತೀರಾ ಪ್ರೈಸು? 310 ಆಯ್ತು. 3,10,000? ಹಾಂ. ಹ್ಞೂ. ಹೆಚ್ಚು ಕಡಿಮೆ ಅಂದರೆ? ಚೂರು ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಫೈನಲ್ 380 85. 385? ಅಲ್ಲ, 285 ಫೈನಲು. ಹಾಂ. ಹ್ಞೂ. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಇದೆ ಸರ್. ಸರಿ ಸರ್, ಆಯಿತು. ಸರಿ ಸರಿ.